ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 114ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು. ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಿನ್ನರ್ಗಳ ಒಂದು ಏನು ವೋಟ್ನ ಅವರು ಕೇಳಿದಿರ್ಬೋದು ಪ್ರೇಕ್ಷಕರ ಹತ್ರ. ಅದೇ ರೀತಿ ಈ ಒಂದು ಕಪ್ಪು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಒಂದು ಟೈಟಲ್ ಒಂದು ಕಪ್ಪು ಏನಿದೆ ಇದು ಆಯ್ತಾ ನನ್ನ ಹತ್ರ ಬಂದರೆ ಅದು ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅಲ್ಲಿರುವಂತಹ 6 ಸ್ಪರ್ಧಿಗಳು ಕೂಡ ಆ ಟ್ರೋಫಿ ಮುಂದೆ ಕಣ್ಣೀರಿಟ್ಟು ಕೇಳಿದ್ರು ಅಂತಲೇ ಹೇಳ್ಬೋದು. ಓಕೆ, ಎಪಿಸೋಡಿಗೆ ಬರೋಣ. ಎಪಿಸೋಡಿಗೆ ಬಂದರೆ ನಿಜವಾಗ್ಲೂ ಕೂಡ ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ಗಳು ಕೂಡ ಆಯ್ತಾ ಡಿಸರ್ವ್ ಇರೋದಕ್ಕೆ ಅಲ್ಲಿದ್ದಾರೆ. ಯಾರೋ ಅನ್ಡಿಸರ್ವ್ ಆಗಿ ಆ ಮನೆಯಲ್ಲಿಲ್ಲ ಆಯ್ತಾ. ಯಾಕೆಂದ್ರೆ ಅಲ್ಲಿರುವಂತಹ ಮೋಕ್ಷಿತ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಉಗ್ರಂ ಮಂಜು ಆಗಿರ್ಬೋದು, ಅದೇ ರೀತಿ ಹನುಮಂತು ಆಗಿರ್ಬೋದು, ಅದೇ ರೀತಿ ನಮ್ಮ ರಜತ್ ಆಗಿರ್ಬೋದು, 6 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಗೆಲ್ಲೋಕೆ ಆಯ್ತಾ ನೀನು 3 ದಿನ ಬಾಕಿ ಇದೆ ಆಯ್ತಾ. ಈ 3 ದಿನದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಓಕೆ, ಎಪಿಸೋಡಲ್ಲಿ ಏನೇನಾಯ್ತಪ್ಪ ಇವತ್ತು ಅಂತ ನೋಡೋದಾದ್ರೆ ಎಪಿಸೋಡು ಸ್ಟಾರ್ಟ್ ಆಗೋದೇನೆ ಆಯ್ತಾ ಒಂದು ಈ ಟ್ರೋಫಿ ಇಲ್ಲ ಅಂದರೆ ಹೋಗಿ ಟ್ರೋಫಿಯ ಮುಂದೆ ಕಣ್ಣೀರಿಟ್ಟು ಅವರು ಆ ಟ್ರೋಫಿ ನನಗೆ ಸಿಕ್ಕಿದ್ರೆ ಅದು ನನಗೆ ಎಷ್ಟು ಹೆಲ್ಪ್ ಆಗುತ್ತೆ, ಅದು ನನ್ನ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಫಸ್ಟ್ ಬಂದಂತಹ ಮೋಕ್ಷಿತ ನಿಜವಾಗ್ಲೂ ಕೂಡ ತುಂಬ ಓವರ್ ಆ್ಯಕ್ಟಿಂಗ್ ಏನಿಲ್ಲ, ಡ್ರಾಮಾ ಏನಿಲ್ಲ, ತುಂಬ ಆಯ್ತಾ ಎಂತ ಹೇಳ್ತಾರಲ್ಲ ಜನಗಳನ್ನ ಮೆಚ್ಚಕ್ಕೆ ಏನೋ ಒಂಥರ ನಾಟಕ ಮಾಡೋದು ಅದು ಯಾವುದೂ ಇಲ್ಲ. ಸಿಂಪಲ್ ಆಗಿ ಬಂದರು ಮೋಕ್ಷಿತ. ಆ್ಯಕ್ಟಿಂಗೇ ನನ್ನ ಕೆರಿಯರ್ ಅಂದ್ಕೊಂಡಿದ್ದೆ. ಆ್ಯಕ್ಟಿಂಗ್ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ನಾನು ಪಾಡಿಗೆ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೆ. ಬಿಗ್ ಬಾಸ್ ಆಫರ್ ಬಂತು ನನಗೆ. ನಮ್ಮಮ್ಮನ ಒಂದು ಬೈಕೆ ನಾನು ಬಿಗ್ ಬಾಸಿಗೆ ಹೋಗಬೇಕು ಅನ್ನೋದು. ಹಾಗಾಗಿ ನಾನು ಬಿಗ್ ಬಾಸಿಗೆ ಬಂದಿದ್ದೀನಿ. ಬಿಗ್ ಬಾಸಲ್ಲಿ ನ್ಯಾಯಯುತವಾಗಿ ನಾನು ಗೇಮ್ ಆಡ್ತಾ ಇದ್ದೀನಿ. ನಾನು ನನ್ನ ಗೇಮನ್ನು ನಾನು ಆನೆಸ್ಟಾಗಿ ನ್ಯಾಯಯುತವಾಗಿ ನನಗೋಸ್ಕರ ನಾನು ಗೇಮ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಥರದ ಆಯಿತಾ ಮೋಸ ಮಾಡೋದಾಗಲಿ, ಯಾವುದೇ ಥರದ ಆಯಿತಾ ಬಿಗ್ ಬಾಸಲ್ಲಿ ಇರಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ಡ್ರಾಮಾ ಆಗಲಿ ನಾನು ಯಾವುದೂ ಮಾಡಿಲ್ಲ ಆಯಿತಾ. ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನಾಗಿದ್ದೀನಿ ಆಯಿತಾ. ಈ ಟ್ರೋಫಿ ಆಯಿತಾ ನನಗೆ ಸಿಕ್ಕಿದ್ರೆ ಆಯಿತಾ ತುಂಬ ಒಳ್ಳೇದಾಗುತ್ತೆ. ನನ್ನ ನಮ್ಮನ ಕನಸು ಕೂಡ ನಾನು ಬಿಗ್ ಬಾಸ್ ವಿನ್ ಆಗಬೇಕು, ಬಿಗ್ ಬಾಸಿಗೆ ಹೋಗಬೇಕು ಅನ್ನೋದು. ಹಾಗಾಗಿ ನನಗೆ ಈ ಟ್ರೋಫಿ ಸಿಕ್ಕಿದ್ರೆ ಆಯಿತಾ ನಿಜವಾಗ್ಲೂ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾನು ಏನೇ ಮಾಡಿದ್ರು ಕೂಡ ಈ ಟ್ರೋಫಿ ಆಗಲಿ, ಬಿಗ್ ಬಾಸ್ ಮನೆಯಿಂದ ಬರೋ ಮನಿ ಆಗಲಿ, ಅದೆಲ್ಲವೂ ಕೂಡ ನನ್ನ ತಮ್ಮನಿಗೋಸ್ಕರವಾಗಿ, ನನ್ನ ತಮ್ಮನ್ನ ನಾನೊಂದು ಅವನ ಮುಂದಿನ ಜೀವನಕ್ಕೆ ಅವನು ಇರುವಷ್ಟು ಕಾಲ ಅವನಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋದೇ ನನ್ನ ಆಸೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳಿದರು ಮೋಕ್ಷಿತದ್ದು ಇನ್ನೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ, ಓವರ್ ಆ್ಯಕ್ಟಿಂಗ್ ಮಾಡಲ್ಲ ಮೋಕ್ಷಿತನ ಇದೊಂದು ಗುಣನ ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಕಮೆಂಟ್ ಮಾಡಿ. ತುಂಬ ಎಕ್ಸೈಟ್ಮೆಂಟ್ ಆಗಿ ತುಂಬ ಓವರ್ ಆ್ಯಕ್ಷನ್ ಅದೆಲ್ಲ ಇಲ್ಲ. ಅದನ್ನು ಎಲ್ಲವನ್ನು ಸಹಜವಾಗಿ ಸಿಂಪಲ್ ಆಗಿ ತಗೊಳ್ಳೋ ಗುಣ ಇರೋದು ನಮ್ಮ ಮೋಕ್ಷಿತನಿಗೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅವ್ರ ಆ ಟ್ರೋಫಿನ ನೋಡಿ ಆಯಿತಾ ಕಣ್ಣೀರಿಟ್ಟು ಒಂದೇ ಹೇಳಿದ್ರು, ನಮ್ಮನ ಕನಸು ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ನಾನು ಬಿಗ್ ಬಾಸ್ ವಿನ್ ಆದರೂ ಕೂಡ ಅದನ್ನು ನನ್ನ ತಮ್ಮನಿಗೆ ಏನು ಬೇಕು ಅದನ್ನು ಮಾಡ್ತೀನಿ ಅನ್ನೋದು. ಅದು ತುಂಬ ಸಿಂಪಲ್ ಆಗಿ ಆಯಿತಾ ಏನು ಹೇಳ್ಬೇಕು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಅದನ್ನು ನಮ್ಮ ಪ್ರೇಕ್ಷಕರು ನಿಜವಾಗ್ಲೂ ಕೂಡ ಪ್ರೀತಿಯಿಂದಲೇ ಬರಮಾಡಿಕೊಂಡ್ರು. ನೀವು ನಂಬಲ್ಲ, ನಿನ್ನೆ ಮೋಕ್ಷಿತನಿಗೆ ಓಟಿನ ಸುರಿಮಳೆನೇ ಸುರಿದಿದೆ. ಮೋಕ್ಷಿತಗೆ ಯಾವುದೇ ಒಂದು ಫೋಲ್ ಇಟ್ಟರು ಕೂಡ ಮೋಕ್ಷಿತ ಫಸ್ಟಲ್ಲಿ ಇರ್ತಾರೆ. ಅಂದರೆ ಅವ್ರಿಗೆ ಹೈಯೆಸ್ಟ್ ಓಟ್ಸ್ ಬರ್ತಾಯಿದೆ. ಅಂದರೆ ಬರೀ ನನ್ನೊಂದು 3-3.5 ಸಾವಿರ ಇರೋವಂಥ ಒಂದು ಸಬ್ಸ್ಕ್ರೈಬರ್ ಇರುವಂಥ ಒಂದು ಚಾನಲ್ಲು, ಅದರಲ್ಲೇ 50% ವೋಟಿಂಗ್ ಆಗುತ್ತೆ ಮೋಕ್ಷಿತನಿಗೆ ಅಂತಂದರೆ ನೀವು ಯೋಚನೆ ಮಾಡಿ, ನೀನು ದೊಡ್ಡ ಚಾನಲ್ಗಳಲ್ಲಿ ಎಷ್ಟು ವೋಟಿಂಗ್ ಆಗ್ಬೋದು ಮೋಕ್ಷಿತನಿಗೆ ಅಂತಂದರೆ ಒಂದು ಪೋಲ್ ಆಗ್ಬೋದು ಅಂತ. ಯಾಕೆಂದರೆ ಅಲ್ಲಿ ಒಂದು 4 ಜನ ಪೋಲ್ ಹಾಕಿದರೆ ಮೋಕ್ಷಿತ ಫಸ್ಟ್ ಇರ್ತಾರೆ, 2 ಫೋಲ್ ಹಾಕಿದ್ರು ಕೂಡ ಮೋಕ್ಷಿತ ಫಸ್ಟ್ ಇರ್ತಾರೆ. ಅಂದರೆ ಇದ್ರ ಕಾರಣ ಮೋಕ್ಷಿತನಿಗೆ ಓಟಿನ ಸುರಿಮಳೆನೇ ಸುರಿತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ನಮ್ಮ ಉಗ್ರಂ ಮಂಜು ಅವರು ಬರ್ತಾರೆ. ಉಗ್ರಂ ಮಂಜು ಅವರು ನಿಜವಾಗ್ಲೂ ಕೂಡ ಹತಾಶೆಯನ್ನು ವ್ಯಕ್ತಪಡಿಸ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ತಪ್ಪಾಗಿದೆ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ತಿತ್ಕೊಂಡಿದ್ದೀನಿ, ನೀನು ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಫ್ಯೂಚರಲ್ಲಿ ಇನ್ನೂ ಸ್ವಲ್ಪ ನನಗೆ ಆಯಿತಾ ಒಳ್ಳೇದಾಗುತ್ತೆ ಆಯಿತಾ, ನೀನು ನನ್ನ ಕೈಗೆ ಬೇಕು, ನೀನು ಆಯಿತಾ ನಾನು ಗೆಲ್ಲಬೇಕು, ಇದು ಗೆಲ್ಲೋದು ನನಗೆ ತುಂಬ ಇಂಪಾರ್ಟೆಂಟು ಅನ್ನೋದನ್ನ ತುಂಬ ಆಯಿತಾ ಎಂತ ಹೇಳ್ತಾರಲ್ಲ ರಿಕ್ವೆಸ್ಟಿಂದ ಕೇಳ್ತಾರೆ. ತುಂಬ ಅಂದರೆ ಯಾವಾಗ ಮಂಜಣ್ಣ ಮಾತನಾಡೋದು ನಾನು ನೋಡಿದ್ದೀನಿ. ಆದರೆ ಉಗ್ರಂ ಮಂಜು ಅವರು ತುಂಬ ಭಾವುಕರಾಗಿ ತಗ್ಗಿ ಕೇಳ್ತಾರೆ. ಅಂದರೆ ತಪ್ಪಾಗಿದೆ, ಸರಿ ಮಾಡ್ಕೊಂಡಿದ್ದೀನಿ, ಇದು ನನಗೆ ಸಿಕ್ಕಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತಾರೆ. ನಿಜವಾಗ್ಲೂ ಉಗ್ರಂ ಮಂಜು ಅವರು ಮನುಷ್ಯ ನೋಡೋಕ್ಕೆ ಮಾತ್ರ ಈ ಜಾಕ್ ಫ್ರೂಟು ಒಳಗಡೆ ಯಾವಾಗಲೂ ಆಯಿತಾ ಸಿಹಿಯನ್ನಾಗೆ. ನಾನು ತುಂಬ ಸರಿ ಹೇಳಿದ್ದೀನಿ ಇದನ್ನು ಉಗ್ರಂ ಮಂಜು ಅವ್ರ ಬಗ್ಗೆ. ಬಟ್ ಇನ್ನೊಂದು ಹೇಳಬೇಕು ಉಗ್ರಂ ಮಂಜು ಅವ್ರ ಬಗ್ಗೆ, ನಾನು ಸುಮ್ಮನೆ ಹಾಗೆ ನೋಡ್ತಾ ಇರಬೇಕಂದ್ರೆ ಉಗ್ರಂ ಮಂಜು ಅವರಿಗೆ ಎಷ್ಟು ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡೋದಲ್ದೇ ಉಗ್ರಂ ಮಂಜು ಅವ್ರ ಬುದ್ಧಿ ಬಗ್ಗೆ ಹೇಳ್ತಾರೆ, ಅಂದರೆ ಅವ್ರ ಗುಣಗಳ ಬಗ್ಗೆ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು
ರಿಷಬ್ ಶೆಟ್ಟಿ ಅವರ ಫ್ರೆಂಡು, ಅಂದರೆ ಕಿರಿಕ್ ಪಾರ್ಟಿಯಲ್ಲಿ ಆ್ಯಕ್ಟ್ ಮಾಡಿದ್ದಂಥ ಅವರು, ಆಯಿತಾ, ಅವರು ಒಂದು ಮಾತು ಹೇಳ್ತಾರೆ ನಮ್ಮ ಉಗ್ರಂ ಮಂಜು ಅವರು. ಅಂದರೆ ಮನುಷ್ಯ ಮಾತ್ರ ತುಂಬ ಒಳ್ಳೆ ಮನುಷ್ಯ, ಅಂದರೆ ಉಗ್ರಂ ಮಂಜು ಇದಾರಲ್ಲ ತುಂಬ ಒಳ್ಳೆ ಮನುಷ್ಯ, ವ್ಯಕ್ತಿತ್ವ ಸೂಪರ್ ಡೂಪರ್ ಅಂತ ಹೇಳ್ತಾರೆ ಉಗ್ರಂ ಮಂಜು ಅವರು. ನನಗೆ ಅದೆಲ್ಲ ನೋಡಿದಾಗ, ಆಮೇಲೆ ನಮ್ಮ ಲೂಸ್ ಮಾದ ಯೋಗಿ ಅವರು ಕೂಡ ಉಗ್ರಂ ಮಂಜು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅದಲ್ಲದೆ ರಾಕೇಶ್ ಬುಲೆಟ್, ನಮ್ಮ ಬುಲೆಟ್ ಪ್ರಕಾಶ್ ಅವ್ರ ಮಗ ರಾಕೇಶ್ ಬುಲೆಟ್, ಅವರು ಕೂಡ ಉಗ್ರಂ ಮಂಜು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಚಿತ್ರರಂಗದ, ಆಯಿತಾ, ತುಂಬ ಸೆಲೆಬ್ರಿಟಿಗಳು ಉಗ್ರಂ ಮಂಜು ಅವ್ರ ಬಗ್ಗೆ ಹೇಳೋದು ಒಂದೇ ಮಾತು, ತುಂಬ ಒಳ್ಳೆ ಮನುಷ್ಯ, ಆಯಿತಾ. ಅಂದರೆ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ನಿಜವಾಗ್ಲೂ ನಮ್ಮ ಉಗ್ರಂ ಮಂಜು ಅವರು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಒಂದು ಒಳ್ಳೆಯ ಕಲೆ ಇದೆ ಅವ್ರ ಹತ್ರ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಉಗ್ರಂ ಮಂಜು ಅವರು, ಆಯಿತಾ, ಅವರು ಕೇಳಿದಂತಹ ಓಟ್ ಏನಿದೆ ಅದು ಕೂಡ, ಅಂದರೆ ಓಟು ಅನ್ನೋದಕ್ಕಿಂತನೂ ಆ ಕಪ್ ನನಗೆ ಸಿಕ್ಕಿದ್ರೆ ಅದು ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳಿದರು. ಅದಾದ ನಂತರ ಬಂದಂತಹ ನಮ್ಮ ರಜತ್ ಆನೆಸ್ಟ್ ಆಗಿ, ಆಯ್ತಾ, ರಜತ್ ಒಂದು ಸಿಂಕಲ್ಲಿದ್ದಾರೆ ನಮ್ಮ ರಜತ್ ಅವರು. ಏನು ಗೊತ್ತಾ ಸಿಂಕಲ್ಲಿರೋದು, ಅವ್ರ ಎದೆ ಮೇಲೆ ಫೆದರ್ ಇದೆ, ಆಯಿತಾ, ಒಂದು ಹದ್ದು ಏನೋ ಬರ್ಸ್ಕೊಂಡಿದ್ದಾರೆ ಅವರು, ಆಯಿತಾ. ಆ ಒಂದು ಇದಕ್ಕೂ ಟ್ರೋಫಿಗೂ ಅವರಿಗೂ ಒಂದು ಸಿಂಕ್ ಮಾಡ್ಕೊಂಡು, ಇದು ಇಲ್ಲ ಅವರು ಸಿಂಕ್ ಆಗ್ತಿದೆಯಾ ಅನ್ನೋ ರೀತಿ, ಅಂದರೆ ಪಾಪ ಅವರು ಕಾಮಿಡಿಯಾಗಿ ಹೇಳೋದು ತುಂಬ ಚೆನ್ನಾಗಿ ಹೇಳ್ತಾರೆ. ಇದು ನನಗೆ ಸಿಕ್ಕಿದ್ರೆ ನನಗೆ ಒಳ್ಳೇದಾಗುತ್ತೆ ನನಗೆ. ಅಂದರೆ ರಜತ್ ಅವ್ರದ್ದು ಗುಣ ಹೆಂಗೆ ಅಂತಂದರೆ, ನಾನು ನೋಡಿರೋ ಪ್ರಕಾರವಾಗಿ ಒಂಥರ ಚಿಲ್ ಮನುಷ್ಯ, ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋ ಮನುಷ್ಯ ಅಲ್ಲ, ಚಿಲ್ಲಾಗೆ ಹೇಳ್ತಾರೆ, ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ನನಗೆ ಅನ್ನೋದು. ಅದಾದ ನಂತರ ಬಂದಂತಹ ನಮ್ಮ ಹನುಮಂತು ಸೇಮ್, ಮೋಕ್ಷಿತ ಹನುಮಂತು ಸೇಮು, ಅವ್ರು ತಲೆನೇ ಕೆಡಿಸ್ಕೊಳಲ್ಲ ಅವರು, ಆಯಿತಾ. ಆನೆಸ್ಟಾಗಿ ಏನು ಹೇಳ್ಬೇಕಂದ್ರೆ ಹನುಮಂತು ಅಷ್ಟೇ, ಸಿಕ್ಕಿದ್ರೆ ಒಳ್ಳೇದಾಗುತ್ತೆ, ಮದುವೆ ಆಗ್ತೀನಿ, ಒಳ್ಳೇದಾಗುತ್ತೆ, ವಿನ್ ಆದರೆ ನನಗೆ ಒಳ್ಳೇದು, ಅಂದರೆ ಓವರ್ ಆ್ಯಕ್ಟಿಂಗ್ ಇಲ್ದಂಗೆ ಹೇಳ್ದ ಹನುಮಂತ ನಿಜವಾಗ್ಲೂ. ಅಂದರೆ ಅವ್ನು ಹೇಳೋದಾದ್ರೆ 1000 ಹೇಳ್ಬೋದು, ಹನುಮಂತ. ಅಯ್ಯೋ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ಆಯಿತಾ, ನಾನು ತುಂಬ, ಆಯಿತಾ, ಬಡ ಇದರಿಂದ ಬಂದಿದ್ದೀನಿ, ಆಯಿತಾ, ನನಗೂ ಕಷ್ಟ ಇದೆ, ನನಗೆ ಹಣ ಅವಶ್ಯಕತೆ ಇದೆ, ನಾನು ವಿನ್ ಆಗಬೇಕು, ಹಾಗೆ 1000 ಹೇಳ್ಬೋದು. ಬಟ್ ಹನುಮಂತ ನಿಜವಾಗ್ಲೂ ನೋಡು, ಅವನು ಆನೆಸ್ಟ್ ಪರ್ಸನ್ ಅನ್ನೋದಕ್ಕೆ ಅವನು ಯಾವುದನ್ನು ಹೇಳಲಿಲ್ಲ, ನಂಗೆ ಸಿಕ್ಕರು ಒಳ್ಳೇದಾಗುತ್ತೆ, ಮದುವೆ ಆಗ್ತೀನಿ, ಇಷ್ಟು ಚಿಲ್ಲಾಗೆ. ಅಂದರೆ ಇದನ್ನ ಹೇಳ್ತಾರೆ ಓವರ್ ಆ್ಯಕ್ಟಿಂಗ್ ಅಲ್ಲ, ಅಂದರೆ ಜನಗಳನ್ನ ಮೆಚ್ಚಕ್ಕೆ, ಅಂದರೆ ಪ್ರೇಕ್ಷಕರನ್ನ ಮೆಚ್ಚಕ್ಕೆ ಓವರಾಗಿ ಬಿಲ್ಡಪ್ ಕೊಡೋದಿದೆಯಲ್ಲ, ಅದು ಜನಗಳಿಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಏನೋ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ, ಓಕೆನಾ. ಅದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ. ತ್ರಿವಿಕ್ರಮ್ ಅವರು ಅಂದರೆ ತುಂಬ ಎತ್ತರಕ್ಕೆ ಆರಬೇಕು ಅಂತ ಇದ್ದೀನಿ, ಏನು ಆ್ಯಕ್ಟಿಂಗಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಇದ್ದೀನಿ, ಇದು ಬಂದರೆ ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವೊಂದು ಅವ್ರ ಜೀವನದಲ್ಲಿ ನಡೆದಂಥ ವಿಷಯ ಹೇಳಿದರು, ಬೇಜಾರಾಗುತ್ತೆ. ಏಕೆಂತಂದರೆ ಒಂದು 13 ವರ್ಷದ ಹುಡುಗಿ ಒಂದು ಪ್ರೀತಿಯಲ್ಲಿ ಒಬ್ಬರನ್ನ ನಂಬಿ, ಆಯಿತಾ, ಅಷ್ಟು ಒಂದು ಒಳ್ಳೆ ಕುಟುಂಬದಲ್ಲಿದ್ದಂತಹ ಹೆಣ್ಣುಮಗಳು ಹಾಸನದಿಂದ ತುಮಕೂರಿಗೆ ಬರ್ತಾರೆ, ತುಮಕೂರು ಹತ್ರ ಗುಬ್ಬಿ ಅಲ್ಲಿಗೆ ಬರ್ತಾರೆ, ಅಲ್ಲಿ ಒಂದು ಜೀವನನ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ನಿಮಗೆ ಗೊತ್ತು ಲಾರಿ ಡ್ರೈವರ್ ಅಂದರೆ ಏನು, ಅವ್ರಿಗೇನೇನು ಲಕ್ಷಾಂತರ ರೂಪಾಯಿ ಸಂಬಳ ಬರಲ್ಲ, ಅವ್ರೊಂದು ಟ್ರಿಪ್ ಹೋದರೆ 1000ನೋ 2000ನೋ ಬರುತ್ತೆ, ಆ ಒಂದು ಹಣದಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ತ್ರಿವಿಕ್ರಮ್ ಅವರ ಅಪ್ಪ ಅಮ್ಮ, ಆಮೇಲೆ 2 ಮಕ್ಕಳು, ಆ ಮಕ್ಕಳು ವಿದ್ಯಾಭ್ಯಾಸ, ಅದರಲ್ಲೂ ಕೂಡ ಮಕ್ಕಳನ್ನ ಒಂದು ಉನ್ನತ ವಿದ್ಯಾಭ್ಯಾಸ ಮಾಡಿಸಿದಾರಲ್ಲ ತಾಯಿ, ನಿಜವಾಗ್ಲೂ ತಾಯಿ ಒಂದು ದೊಡ್ಡ ನಮಸ್ಕಾರ. ಏಕೆಂದರೆ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಟ್ಟಂತಹ ತಾಯಿಗೆ ನಾವೇನು ಹೇಳಬೇಕೋ ಗೊತ್ತಾಗಲ್ಲ, ಏನು ಹೇಳಿದ್ರು ಪದಗಳಲ್ಲಿ ಅದು ಸಾಧ್ಯ. ಏಕೆಂದರೆ ಇಂಥ ಒಂದು ಬಡ ಕುಟುಂಬದಲ್ಲಿ ಇದ್ದಾಗ ವಿದ್ಯಾಭ್ಯಾಸನ ಮಾಡ್ಸೋಕೆ ಹಿಂದೆ ಮುಂದೆ ನೋಡ್ತಾರೆ, ಅಷ್ಟೊಂದೆಲ್ಲ ಎಲ್ಲಪ್ಪ ನಾವು, ಆಯಿತಾ, ಇದು ಮಾಡೋದು. ಬಟ್ಟು ಆ ತಾಯಿ ಜೀವನವನ್ನೇ ದಾರೆ ಎರೆದು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅಂದರೆ MBA ಏನೋ ಓದ್ಕೊಂಡಿದ್ದಾರೆ ಇವರು ತ್ರಿವಿಕ್ರಮ್ ಅವರು, ಒಂದು ಒಳ್ಳೆ ಒಂದು ಎಜುಕೇಟೆಡ್ ಮ್ಯಾನ್ ಅವರು. ಇದನ್ನೆಲ್ಲ ನೋಡಿದಾಗ, ಆಯಿತಾ, ತುಂಬ ಕಷ್ಟದ ಜೀವನ ಅನುಭವಿಸಿ ಬಂದಿದ್ದಾರೆ ತ್ರಿವಿಕ್ರಮ್ ಅವರು. ಅದಾದಮೇಲೆ ಏನು ಅಚಾನಕಕ್ಕೆ ರಾತ್ರೋಂದು ರಾತ್ರಿ ಅಂದರೆ ಗುಬ್ಬಿ, ಅಂದರೆ ಆ ತುಮಕೂರು ಹತ್ರ ಇದೆ ಆ ಊರು, ಅದನ್ನು ಬಿಟ್ಟು ಮೈಸೂರಿಗೆ ಬರ್ತಾರೆ. ಅವ್ರು ಹೇಳೋದು ಏನು ಅಂದರೆ, ಏನೋ ಒಂದು ನಾನು ಆ ಋಣ ಇದೆ, ಆ ಊರಿಂದ ಆ ಋಣ ತೀರಿಸ್ಬೇಕು ನಾನು. ಅಂದರೆ ಕೆಲವೊಂದು ವಿಷಯ ಎಲ್ಲವನ್ನೂ ಓಪನ್ ಆಗಿ ಹೇಳೋಕ್ಕಾಗಲ್ಲ, ಅದು ಪಾಪ ಅವ್ರಿಗೆ ಗೊತ್ತು. ಇವೆಲ್ಲವನ್ನು ನೋಡಿದಾಗ ತ್ರಿವಿಕ್ರಮ್ ಅವರ ಆದಿ ಕೂಡ ಏನಂತ ಈಸಿಯಾಗಿ ಇಲ್ಲ, ತುಂಬ ಕಷ್ಟದಿಂದನೇ ಬಂದಿದ್ದಾರೆ. ಅಪ್ಪನ ಹತ್ರ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನಾನು ಅಪ್ಪನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರಬೇಕಿತ್ತು, ಅಪ್ಪನ ಜೊತೆ ಚೆನ್ನಾಗಿರಬೇಕಿತ್ತು. ಕರೋನಾ ಟೈಮಲ್ಲಿ ನನಗೂ ಕೆಲಸ ಇರಲಿಲ್ಲ, ಆಯಿತಾ, ಲಾಕ್ಡೌನೆಲ್ಲ ಆಯಿತು, ನನಗೂ ಕೆಲಸ ಇಲ್ಲ. ಅಪ್ಪ ಓಕೆ ನೀನು ಮನೇಲಿ ಕೂತು ನಾನು ಮನೇಲಿ ಕೂತ್ರೆ ಹೆಂಗೆ ಅಂತೇಳಿ ಗಾಡಿಗೆ ಹೋದವರು ವಾಪಸ್ಸೇ ಬರಲಿಲ್ಲ. ಗದಗದ ಹತ್ರ ಅಂತ ಕಾಣುತ್ತೆ, ಆಕ್ಸಿಡೆಂಟ್ ಆಯಿತು, ವಾಪಸ್ಸೇ ಬರಲಿಲ್ಲ ಅಪ್ಪ.
ಇದೆಲ್ಲವನ್ನು ಅನುಭವಿಸಿರೋ ನನಗೆ ತುಂಬಾ ಆಯಿತಾ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಇದ್ದೀನಿ. ಈ ಟ್ರೋಫಿ ನನ್ನ ಕೈಗೆ ಸಿಕ್ಕಿದ್ರೆ ಆಯಿತಾ ಇದೇನೋ ನನ್ನ ಮುಂದಿನ ಫ್ಯೂಚರಿಗೆ ಒಳ್ಳೆಯದಾಗುತ್ತೆ ಅದನ್ನು ಹೇಳಿದರು. ನಾನು ಅನ್ನೋ ಪ್ರಕಾರವಾಗಿ ತ್ರಿವಿಕ್ರಮರ ತಾಯಿ ಏನಿದ್ದಾರೆ ಅವ್ರನ್ನ ಒಂದು ರಿಲೇಟ್ ಮಾಡ್ಕೊಳೋ ಒಂದು ಇದು ನನಗೆ ಗೊತ್ತಿದೆ ಆಯಿತಾ. ನಾವು ಕೂಡ ಒಂದು ಅರ್ಲಿ ಮ್ಯಾರೇಜ್ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಅದು ಆ ಒಂದು ತೊಳಲಾಟ, ಏನು ಅರಿಯದ ವಯಸ್ಸಿನಲ್ಲಿ ಮದುವೆ, ಏನು ಅರಿಯದ ವಯಸ್ಸಿನಲ್ಲಿ ಮಕ್ಕಳು, ಅದು ಆ ಜವಾಬ್ದಾರಿನೆಲ್ಲ ಆಯಿತಾ ನಿಭಾಯಿಸಿ ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ತರೋದಿದೆಯಲ್ಲ, ಒಂದು ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರನ್ನ ಮೇಲಕ್ಕೆ ತರೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಹಾಗಾಗಿ ಅವ್ರ ತಾಯಿಯ ಒಂದು ಹರಕೆ, ಅವ್ರ ತಾಯಿಯ ಬಯಕೆ ಅವೆಲ್ಲವೂ ಈಡೇರಲಿ ಅಂತೀನಿ. ಅದಾದ ನಂತರ ನಮ್ಮ ಭವ್ಯಗೌಡ ಭವ್ಯಗೌಡರ ಬಗ್ಗೆ ನಾನು ಒಂದು ವಿಷಯ ಹೇಳಲೇಬೇಕು. ಅವ್ರ ತಂದೆಗೆ ನಾವು ಆಯಿತಾ ಹುಷಾರಿಲ್ಲ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಅಂದರೆ ಅವ್ರಿಗೆ ಮಾತು ಬರಲ್ಲ, ಅವ್ರ ತಂದೆಗೆ ಸರಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ಈ ಒಂದು ಅಮೌಂಟು ಆಯಿತಾ ನನಗೆ ತುಂಬ ಹೆಲ್ಪ್ ಆಗುತ್ತೆ, ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ, ಮುಂದೆ ನನ್ನ ಒಂದು ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ತುಂಬ ಈಸಿಯಾಗಿ ಮಾತನಾಡ್ಬೋದು. ಆದರೆ ಒಂದು ಗಂಡು ದುಡಿತಿಲ್ಲ, ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಅಂದರೆ ಅವ್ರು ಏನು ಮಾಡ್ತಿಲ್ಲ ಅಂದಾಗ ಆ ಮನೆಯಲ್ಲಿ ಹೆಣ್ಣುಮಕ್ಕಳು ಅವರೇ ಕಷ್ಟಪಟ್ಟು ಮೇಲು ಬರೋದಿದೆಯಲ್ಲ, ಅದು ಕೂಡ ತುಂಬ ಕಷ್ಟದಲ್ಲೇ. ನನ್ನನ್ನು ಕೇಳೋದು ತುಂಬ ಕಷ್ಟ. ಅಂದರೆ ಈ ಸಮಾಜದಲ್ಲಿ ಹೆಣ್ಮಕ್ಳು ಆಯಿತಾ ಅವ್ರು ದುಡಿದು ಕುಟುಂಬ ಸಾಕೋದೆಲ್ಲ ಇದೆಯಲ್ಲ, ಅದೆಲ್ಲ ತುಂಬ ದೊಡ್ಡ ಶ್ರಮದ ಕೆಲಸ. ಅದಷ್ಟು ಈಸಿ ಅಲ್ಲ. ಬಟ್ ಭವ್ಯಗೌಡನ ಹೇಳುವ ಪ್ರಕಾರ ಅವ್ರ ಕುಟುಂಬಕ್ಕೆ ನಿಜವಾಗ್ಲೂ ಕೂಡ ಭವ್ಯಗೌಡ ಕೂಡ ಒಂದು ಸ್ಟ್ರೆಂತು, ಒಂದು ಪಿಲ್ಲರ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವ್ರ ಕುಟುಂಬದಲ್ಲಿ ಅವರು ಒಂದು ಪಿಲ್ಲರ್ ಆಗಿ ಆ ಮನೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಭವ್ಯಗೌಡ ಹೇಳೋದು ಕೂಡ ಒಂದು ಲೆಕ್ಕದಲ್ಲಿ ಆಯಿತಾ ನನ್ನ ಪ್ರಕಾರವಾಗಿ ಹೌದು, ಅವರಿಗೂ ಕೂಡ ಈ ಟ್ರೋಫಿಯ ನೆಸೆಸಿಟಿ ಇದೆ. ಈ ಟ್ರೋಫಿ ಮತ್ತು ಟ್ರೋಫಿ ಜೊತೆ ಬರುವಂತಹ ಏನು ಆ ಕ್ಯಾಶ್ ಪ್ರೈಸ್ ಇದೆ, ಆ ಮನಿ ಇದೆ, ಅದು ಕೂಡ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಲ್ಲದೆ ಆಯಿತಾ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ, ಕಲಾವಿದರ ಬದುಕು ಕಣ್ಣಿಗೆ ಮಾತ್ರ ಕಲರ್ಫುಲ್ಲು, ಒಳಗಡೆ ಅವ್ರದ್ದೇ ಆದ ಕಷ್ಟ, ಅವ್ರದ್ದೇ ಆದ ತೊಳಲಾಟ, ಅವ್ರದ್ದೇ ಆದ ನೋವು ಇರುತ್ತೆ. ಅದು ಯಾವುದನ್ನು ನಮ್ಮ ಮುಂದೆ ತರಲ್ಲ ಅವರು, ಅವ್ರು ನಮ್ಮ ಮುಂದೆ ನಗುನಗ್ತವಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ, ನಮ್ಮನ್ನು ನಗಿಸ್ತಾ ಇರ್ತಾರೆ. ಆದರೆ ಅವ್ರ ಒಳಗಡೆ ಇರುವಂತಹ ನೋವು ಏನಿದೆ ಅದು ಯಾವತ್ತೂ ಬಯಲಿಗೆ ಬರಲ್ಲ. ಒಟ್ಟಾರೆಯಾಗಿ ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ಗಳು ಕೂಡ ಡಿಸರ್ವ್ ಇದ್ದಾರೆ. ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟಿಗೆ ವೋಟ್ ಮಾಡಿ. ಏಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಗೆಲ್ಲಕ್ಕೆ ಬಂದಿರೋರು. ನಿಮಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ವೋಟ್ ಮಾಡಿ. ಅದು ನಿಮಗೆ ತ್ರಿವಿಕ್ರಮ್ ಇಷ್ಟ ಆಗ್ತಾರಾ ವೋಟ್ ಮಾಡಿ, ಭವ್ಯಗೌಡ ಇಷ್ಟ ಆಗ್ತಾರಾ ವೋಟ್ ಮಾಡಿ, ಮೋಕ್ಷಿತಾ ಇಷ್ಟ ಆಗ್ತಾರಾ ವೋಟ್ ಮಾಡಿ, ಹನುಮಂತು ಇಷ್ಟ ಆಗ್ತಾರಾ ವೋಟ್ ಮಾಡಿ ಆಯಿತಾ, ಉಗ್ರ ಮಂಜು ಇಷ್ಟ ಆಗ್ತಾರಾ ವೋಟ್ ಮಾಡಿ, ರಜತ್ ಅವ್ರು ಇಷ್ಟ ಆಗ್ತಾರಾ ವೋಟ್ ಮಾಡಿ. ಓಕೆನಾ? ಅದಾದ ನಂತರ ಆ ಮನೆಗೆ, ನಮ್ಮ ಬಿಗ್ ಬಾಸ್ ಮನೆಗೆ ಬರುವಂತಾರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗ್ತಿರುವಂಥ ಒಂದು ಸೀರಿಯಲ್ಲು ಯಜಮಾನ ಸೀರಿಯಲ್ನ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಬರ್ತಾರೆ ಬಿಗ್ ಬಾಸ್ ಮನೆಗೆ. ಸ್ವಲ್ಪ ಕಾಮಿಡಿ ಇರುತ್ತೆ. ನಮ್ಮ ಉಗ್ರ ಮಂಜು ಮತ್ತು ರಜತ್ ಅವ್ರದ್ದು, ಅದೇ ರೀತಿ ತ್ರಿವಿಕ್ರಮ್ ಅವ್ರದ್ದು, ಆಮೇಲೆ ಭವ್ಯಗೌಡ ಮತ್ತು ಆ ಹೀರೋಯಿನ್ ಏನಿದೆ ಅವ್ರ ಮೊದಲಿಂದ ನನ್ನ ಪರಿಚಯ ಇದೆ ಅಂತ ಕಾಣುತ್ತೆ. ಯಾಕೆ ನಾನು ಆ ಹೀರೋಯಿನ್ ಯಾರು ಅಂತ ನೋಡಿದಾಗ ನನಗೆ ಅಂದರೆ ಯೂಟ್ಯೂಬಲ್ಲಿ ಪಾಪ್ಯುಲರ್ ಆಗಿರುವಂಥ ನಿಮಗೆ ಗೊತ್ತಿರ್ಬೋದು ಮಧುಗೌಡ, ನಿಶಾ ನಿಖಿಲ್ ಅಂತೆಲ್ಲ ಚಾನಲ್ ಇದ್ದಾವಲ್ಲ, ಮಧುಗೌಡ ಫ್ರೆಂಡ್ ಅವರು ಮಧು ಅಂತ ಹುಡುಗಿ ಹೆಸರು ಅನ್ನೋದು ಗೊತ್ತಾಯಿತು. ಮಧು ಭೈರಪ್ಪ ಅಂತೇನೋ ಹುಡುಗಿ ಹೆಸರು, ಅದು ಗೊತ್ತಾಯಿತು. ಅಂದರೆ ಹೊಸದಾಗಿ ಸೀರಿಯಲ್ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಆ ಹೆಣ್ಮಗಳಿಗೆ. ಅದೇ ರೀತಿ ಬಾಣವಾರದ ಹತ್ರ ಒಂದು ಊರು ಹುಡುಗ, ಪಾಪ ಹುಡುಗನ ಊರು ಎದೆ ಬಾಣವಾರದ ಹತ್ರ ಒಂದು ಊರು, ಹಳ್ಳಿಯಿಂದ ಬಂದಿರುವಂಥ ಪ್ರತಿಭೆ. ನಿಜವಾಗ್ಲೂ ಯಜಮಾನ ಸೀರಿಯಲ್ಲು ಆಯಿತಾ ತುಂಬ ಚೆನ್ನಾಗಿ ಓಡಲಿ, ತುಂಬ ಚೆನ್ನಾಗಿ ಆಯಿತಾ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಿ. ಅದಲ್ಲದೆ ಯಜಮಾನ ಅಂದ ತಕ್ಷಣವೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೆನಪಾಗ್ತಾರೆ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಅದೊಂದು ಮೂವಿ ಒಂದು ಆಯಿತಾ ದಾಖಲೆಯನ್ನೇ ಸೃಷ್ಟಿ ಮಾಡಿತ್ತು ಅಂತಲೇ ಹೇಳ್ಬೋದು, ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ ಆಯಿತಾ ಆ ಒಂದು ಮೂವಿ ಆಯಿತಾ. ಇಲ್ಲೇ ನಮ್ಮ ಚಿಕ್ಕಮಗಳೂರು ಹತ್ರನೇ ಒಂದು ಆಲ್ದೂರು ಅಂತ ಇದೆ, ಅಲ್ಲಿ ಒಂದು ಆ ಮನೆ ಸೆಟ್ ಹಾಕಿದ್ರು, ಅದು ನನಗೆ ಇನ್ನೂ ನೆನಪಿದೆ. ಏನು ಮನೆ ವಿಷ್ಣುವರ್ಧನ್ ಫ್ಯಾಮಿಲಿ ಅವ್ರು ಇರ್ತಾರಲ್ಲ ಆ ಮೂವಿಲಿ, ಯಜಮಾನ ಮೂವಿಲಿ, ಆ ಒಂದು ಸೆಟ್ಟನ್ನು ಇಲ್ಲಿ ಆಲ್ದೂರು ಹತ್ರ ಹಾಕಿದ್ರು, ಅದು ನನಗೆ ಇನ್ನೂ ನೆನಪಿದೆ. ನಮ್ಮ ವಿಷ್ಣುವರ್ಧನ್ ಅವರ ಆ ಯಜಮಾನ ಮೂವಿ ಆಯಿತಾ ನೆನಪಾಯಿತು. ಓಕೆ, ಈ ಯಜಮಾನ ಸೀರಿಯಲ್ಲು ಆಯಿತಾ ತುಂಬ ಚೆನ್ನಾಗಿ ಓಡಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡು ಪ್ರೀತಿ ಆಯಿತಾ, ಅದಲ್ಲದೆ ಕಣ್ಣೀರು,
ಅದರ ಜೊತೆಗೆ ಸ್ವಲ್ಪ ಸಂತೋಷ, ಇವೆಲ್ಲವೂ ಕೂಡಿತ್ತು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಿನ್ನರ್ ಆಗೋಕ್ಕೆ ನೀವು 3 ದಿನ ಬಾಕಿ ಇದೆ. ಆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇರಲಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.